ನಮಸ್ಕಾರ, ವನಶ್ರೀ ಚಾನಲ್ಗೆ ಸ್ವಾಗತ. ಆಯಿತು, ಹೊಸ ವಿಡಿಯೋ ತಂದಾಯಿತು. ಬನ್ನಿ ಇವತ್ತು ಮಾತಾಡು ಮಲ್ಲಿಗೆ ಸೀರಿಯಲ್ಲು ಹೇಗೆ ಮೂವ್ ಆಗ್ತಿದೆ, ಏನು ಸ್ಟೋರಿ ನೋಡೋಣ. ಅದಕ್ಕಿಂತ ಮುಂಚೆ ನನ್ನ ವಿಡಿಯೋಕ್ಕೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಒಂದು ಲೈಕ್ ಕೊಡಿ. ಸ್ವರ ಮತ್ತು ಚಾವಂತಿ ಇಬ್ಬರೂ ಇವತ್ತು ಕೃಷ್ಣಾಷ್ಟಮಿ ಅಂತೇಳ್ಬಿಟ್ಟು ಒಂದು ಗೇಮ್ ಇಟ್ಕೊಂಡಿದ್ದಾರೆ, ಅಂದರೆ ಮಡಿಕೆ ಹೊಡೆಯೋ ಗೇಮು. ಅದಕ್ಕೆ ಬಾಬಿ ಕೃಷ್ಣಂದು ಡ್ರೆಸ್ ಹಾಕ್ಕೊಂಡು ಬರಬೇಕು ಅಂತ ಆಗಿರುತ್ತೆ. ಅದಕ್ಕೆ ಏಕೆಂದರೆ ಮೊನ್ನೆ ಸೆಲೆಬ್ರಿಟಿ ಆಗಿರ್ತಾನೆ ಸ್ಕೂಲ್ನಲ್ಲಿ, ಹಂಗಾಗ್ಬಿಟ್ಟು ಅವನನ್ನು ಬಿಡಲ್ಲ, ಬರಲೇಬೇಕು ಅಂತ ಕರೆದಿರ್ತಾರೆ. ಬರ್ತಾರೆ, ಮನೆಗೂ ಬಂದು ಕರ್ಕೊಂಡು ಹೋಗೋಕ್ಕೂ ಬರ್ತಾರೆ, ಕಳ್ಸೋಕ್ಕೂ ಬರ್ತಾರೆ. ಆ ರೀತಿ ತುಂಬಾ ಹುಡುಗ ಸ್ವಲ್ಪ ಎಲ್ಲರಿಗೂ ಅಚ್ಚುಮೆಚ್ಚು. ಹಂಗಾಗಿ ಮತ್ತು ಸ್ವರ ಬಂದಿರ್ತಾಳೆ ಅಷ್ಟೊತ್ತಿಗೆ ಈ ಹುಡುಗನೂ ಒಳಗಡೆ ಬರುತ್ತೆ. ಬಾಬಿ ಒಳಗಡೆ ಬಂದಾಗ, ಏನು ಬಾಬಿ ಈ ಥರ ಕೃಷ್ಣನ ಡ್ರೆಸ್ ಹಾಕ್ಕೊಂಡಿದ್ದೀಯಾ, ಯಾರು ಹಾಕಿದ್ದು ಅಂತ. ಜಾನು ಹಾಕಿದ್ದು, ನಾನು ಹೇಳಿದೆ ಇದು ಸರಿ ಇಲ್ಲ ಅಂತೇಳಿ, ಆದರೆ ಅವಳು ಕೇಳಲಿಲ್ಲ. ಹೀಗೆ ನನಗೆ ಬರೋದು, ಇದಕ್ಕಿಂತ ಇನ್ನೇನು ಬರಲ್ಲ ನನಗೆ ಅಂತ ಅಂದ್ಲು ಅಂತ. ಆಮೇಲೆ ಸ್ವರ ಹೇಳ್ತಾಳೆ, ಇಲ್ಲ ನಾನು ಮಾಡಿಕೊಡ್ತೀನಿ ಬಿಡು, ನಿನಗೆ ಡ್ರೆಸ್ ನೀಟಾಗಿ ಮಾಡಿಕೊಡ್ತೀನಿ, ತೊಂದರೆ ಇಲ್ಲ, ಹೋಲಿ ಬಿಡು ಅಂತ ಹೇಳ್ತಾಳೆ. ಖುಷಿಯೋ ಖುಷಿ ಬಾಬಿ ಬಂದಿದ್ದಕ್ಕೆ. ಅಷ್ಟಿಷ್ಟಲ್ಲ, ಮಗ ಅಲ್ವಾ, ಯಾವುದಾದ್ರೂ ಒಂದು ಕಡೆ ಕರುಳು ಎಳಿತಾ ಇರುತ್ತೆ. ಹಾಗಾಗ್ಬಿಟ್ಟು ತುಂಬ ಖುಷಿ ಪಡ್ತಾಳೆ ಮಗ ಬಂದ ಅಂತ ಹೇಳ್ಬಿಟ್ಟು. ಆದರೆ ಇಲ್ಲಿ ಮಡಿಕೆ ಹೊಡೆಯೋ ಸ್ಪರ್ಧೆ ಇರುತ್ತೆ. ಮಡಿಕೆ ಹೊಡೆಯೋಕ್ಕೆ ಎಷ್ಟು ಸಲ ಹೋದರೂ ಆಗ್ತಾನೇ ಇರಲ್ಲ. ಏಕೆಂದರೆ ಮಡಿಕೆ ಎಳೆಯಪ್ಪ ಬೇಗ ಎಳೆದು ಬಿಡುತ್ತೆ. ಈ ಹುಡುಗ ಹೊಡೆಯೋಕ್ಕಾಗಲ್ಲ, ಇದು ಚಿಕ್ಕದಲ್ಲ, ಹೊಡೆಯೋಕ್ಕಾಗಲ್ಲ. ಆಮೇಲೆ ರಾಧೆಯಾಗಿ ಮಾಡಿರೋ ಹುಡುಗಿ ಕೂಡ ಬಂದ್ರೂ ಅದು ಇದಕ್ಕಿಂತ ದೊಡ್ಡದಿರುತ್ತೆ, ಆದರೂ ಅದಕ್ಕೂ ಆಗಲ್ಲ ಹೊಡೆಯೋದಕ್ಕೆ. ಏಕೆಂದರೆ ಆಯಪ್ಪ ಎಳಿತಾನೆ ಇರ್ತಾನೆ ಬೇಗ 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 ಬೇಗ. ಎಲ್ಲ ಕೂಗಾಡ್ತಿರ್ತಾರೆ, ನಗ್ತಾ ಇರ್ತಾರೆ, ಎಲ್ಲ ಮಾಡ್ತಿರ್ತಾರೆ, ಆದರೆ ಕೂಡ ಮಡಿಕೆ ಹೊಡೆಯೋಕ್ಕೆ ಆಗೇ ಇರಲ್ಲ. ಆಮೇಲೆ ಇಲ್ಲಿ ಜಾನು ಬಂದಿರಲ್ಲ, ಮತ್ತು ಅಭಿನೂ ಕೂಡ ಬಂದಿರಲ್ಲ. ಅಭಿ ಏನೋ ಸೈಟ್ ವಿಸಿಟ್ ಇದೆ ಅಂತ ಹೋಗಿರ್ತಾನೆ. ಬಾಬಿ ಜಾನು ಅದೇನು ಕಾರಣದಿಂದನೂ ಅವಳು ಬಂದಿರಲ್ಲ ಅವತ್ತು. ಬಾಬಿನ ಮಾತ್ರ ಅವರು ಬಂದು ಕರ್ಕೊಂಡು ಹೋಗಿರ್ತಾರೆ ಫಂಕ್ಷನಿಗೆ. ಅಲ್ಲಿ ಸ್ವರ ಮತ್ತು ಚಾವಂತಿ ಇರ್ತಾರೆ. ಹಾಗಾಗಿ ಅವಳಿಗೆ ಡ್ರೆಸ್ ಎಲ್ಲ ಮಾಡೋದಕ್ಕೆ ಅನುಕೂಲ ಆಯಿತು ಅವನಿಗೆ. ಇವಾಗ ಕರ್ಕೊಂಡೆಲ್ಲ ಆಚೆ ಬರ್ತಾರೆ ಮಡಿಕೆ ಹೊಡೆಯೋ ಸ್ಪರ್ಧೆಗೆ. ಸರಿ, ಇವಾಗ ನೀನು ಹೋಗು ಬಾಬಿ, ನೀನು ಹೊಡಿ ಅಂತ ಕಳಿಸ್ತಾರೆ. ಈ ಹುಡುಗ ಹೋಗುತ್ತೆ, ಹೊಡಿಯೋಕ್ಕೆ ಆಗೋದೇ ಇಲ್ಲ. ಅದಕ್ಕಿಂತ ಮುಂಚೆ ಒಂದು 2-3 ಜನ ಮಕ್ಕಳು ಹೊಡಿತಾರೆ, ಆಗಲೂ ಕೂಡ ಆಗಲ್ಲ. ಆಮೇಲೆ ಈ ಹುಡುಗ ಬಾಬಿ ಹೋಗುತ್ತೆ, ಬಾಬಿಗೂ ಆಗಲ್ಲ. ಅವರೆಲ್ಲ ಕುಣ್ಕೊಂಡು ನಗ್ತಾರೆ, ಕಿರ್ಚಾಡ್ತಾರೆ, ನಗ್ತಾರೆ ಎಲ್ಲ. ಅದೊಂಥರ ಹೇಗೆ ಅಂದರೆ ಸಂತೋಷ ಪಡೋ ವಿಷಯ. ಹಾಗಾಗಿ ಬೇಗ ಆದರೆ ಅದಕ್ಕೆ ವ್ಯಾಲ್ಯೂ ಇರೋಲ್ಲ ಅಂಥೇಳಿ ಹೇಳಿರ್ತಾರೆ ಫಸ್ಟೇ ಎಳೆಯೋರಿಗೆ, ಸತಾಯಿಸಬೇಕು ಅಂಥೇಳಿ. ಹಾಗಾಗಿ ಆಯಪ್ಪ ಎಳಿತಾನೇ ಇರುತ್ತೆ. ಹೀಗೆ ಆಗೋದೇ ಇಲ್ಲ. ರಾಧೆ ಪಾತ್ರ ಮಾಡಿರೋ ಅಂಥ ಮಗು ಕೂಡ ಹೋಗುತ್ತೆ, ಅದಕ್ಕೂ ಆಗಲ್ಲ, ಮತ್ತು ಅದು ವಾಪಸ್ ಹೋಗುತ್ತೆ. ಆಮೇಲೆ ಬಾಬಿ ಹೋಗ್ತಾನೆ, ಕೃಷ್ಣನ ಪಾತ್ರ ಮಾಡ್ಕೊಂಡಿರೋನು, ಆವಾಗಲೂ ಆಗಲ್ಲ. ಪುನಃ ಈ ಅಪ್ಪ ಎಷ್ಟಾದರೂ ಬಿಡೋದೇ ಇಲ್ವಲ್ಲ ನಮಗೆ ಹೊಡೆಯೋಕ್ಕೆ, ಎಳಿತಾನೆ ಇರುತ್ತಲ್ಲ ಅಂತೇಳ್ಬಿಟ್ಟು ಬಾಬಿ ಒಂದು ಪ್ಲ್ಯಾನ್ ಮಾಡ್ತಾನೆ ಲಾಸ್ಟಿಗೆ. ಇವಾಗಲೇ ಮಾಡಲ್ಲ, ಲಾಸ್ಟಿಗೆ ಮಾಡ್ತಾನೆ. ಎಲ್ಲರೂ ಅವ್ರ ಸ್ಕೂಲಲ್ಲಿ ಎಷ್ಟು ಮಕ್ಕಳಿದ್ದಾವೋ, ಅವರು ಅಲ್ಲಿ ಊರಲ್ಲಿ ಎಷ್ಟು ಮಕ್ಕಳಿಗೆ ಆ ಥರ ಫಂಕ್ಷನಿಗೆ ಕರೆದಿರ್ತಾರೋ ಅವ್ರು ಯಾರಿಗೂ ಮಡಿಕೆ ಹೊಡೆಯೋ ಭಾಗ್ಯ ಸಿಕ್ಕದೇ ಇಲ್ಲ. ಹೇಳುತ್ತೆ ಅಲ್ಲ, ಎಳಿತಾನೇ ಇದ್ದರೆ ಪಾಪ ಚಿಕ್ಕ ಮಕ್ಕಳು ಅವು ನೆಗೆದು ಹೊಡಿಬೇಕು, ಅವು ಎಷ್ಟು ನೆಗೆಯೋಕ್ಕೆ ಸಾಧ್ಯ? ಇವು ದೊಡ್ಡವರಿಗೆ ಎಳ್ದಂಗೆ ಎಳೆದು ಬಿಟ್ಟರೆ ಹೊಡೆಯೋಕ್ಕಾಗೋದೇ ಇಲ್ಲ ಮಡಿಕೆನ. ಒಂಥರ ಚೆನ್ನಾಗಿರುತ್ತೆ, ಆವಾಗ ನಗೋದು ಆ ಥರ ಎಲ್ಲ ಇರುತ್ತೆ. ತುಂಬ ಚೆನ್ನಾಗಿತ್ತು. ಈ ಕಡೆ ಅಭಿ ಸೈಟ್ ವಿಸಿಟ್ ಬೇಗ ಮುಗೀತು ಅಂತೇಳಿ ಬಾಬಿಗೆ ಬರಲ್ಲ ಅಂತ ಹೇಳಿದ್ದೆ. ಈಗ ನಾನು ಹೋದರೆ ಖುಷಿ ಪಡ್ತಾನೆ ಅಂತೇಳ್ಬಿಟ್ಟು ಅವನು ಆಫೀಸಿಗೆ ಜೈರಾಮಗೆ ಫೋನ್ ಮಾಡ್ತಾನೆ. ಮತ್ತು ಇವತ್ತು ನಾನು ಆಫೀಸಿಗೆ ಬರಲ್ಲ, ಮಗನ ಫಂಕ್ಷನ್ ಇದೆ, ಅಲ್ಲಿ ಹೋಗ್ತೀನಿ, ಚಾವಂತಿ ಬರ್ತಾಳೆ, ಚಾವಂತಿ ನೀನು ಸೈಟಿಗೆ ವಿಸಿಟ್ ಕೊಡಿ ಅಂತ. ಓಕೆ ಸರ್, ಆಯಿತು ಸರ್, ಪರವಾಗಿಲ್ಲ, ನೀವು ಬರದೇ ಇದ್ದರೂ ಆಗೋದು, ಇರಲಿ ಬಿಡಿ ಸರ್, ನಾವು ನೋಡ್ಕೊತೀವಿ ಅಂತ. ಅವನಿಗೆ ಖುಷಿ ಆಗುತ್ತೆ. ಸದ್ಯ ಚಾವಂತಿ ನಾನು ಅವಳ ಜೊತೆ ಒಬ್ಬನೇ ಹೋಗ್ಬೋದಲ್ಲ,
ಈಗ ಲವ್ ಮಾಡೋಕ್ಕೆ ಸರಿ ಹೋಗ್ತದೆ ಅಂತ ಸಂಬಳ ಸಿಗುತ್ತಲ್ಲ ಆ ಥರ ಮನೆಯಾಳ ಕೆಲಸ ಜಾನುದು. ಕ್ರಿಮಿನಲ್ ಮೈಂಡ್ ಅಲ್ವಾ, ಅದಕ್ಕೋಸ್ಕರ ಇವಳನ್ನ ಚಾವಂತಿನ ಅವನು ಲವಲ್ಲಿ ಬಿಡಿಸ್ಕೋಬೇಕು ಅಂತ ಹೇಳಿರ್ತಾಳಲ್ಲ, ಹಂಗಾಗಿ ಇವಳು ಸ್ವರ ಅಂತೂ ಎಷ್ಟು ಚೆಂದ ಕಾಣ್ತಾಳೆ ನೋಡಿ, ತುಂಬ ಚೆನ್ನಾಗಿ ಕಾಣಿಸ್ತಾಳೆ. ಮಗುನೂ ಕೂಡ ಅಷ್ಟು ಮುದ್ದು ಮುದ್ದಾಗಿದೆ. ಈ ನೋಡೋದಕ್ಕೆ ಎರಡು ಕಣ್ಣು ಸಾಲಲ್ಲ, ಅಷ್ಟು ಚೆಂದ. ಡ್ರೆಸ್ಸು ಮೇಕಪ್ಪು ಆದ್ರಂತೂ ಇನ್ನೂ ಚೆಂದ ಕಾಣ್ತವೆ. ಹೀಗೆ ಹೊಡಿತಾ ಇರ್ತವೆ, ನಗ್ತಾ ಇರ್ತಾರೆ, ಹೊಡಿತಾ ಇರ್ತವೆ, ನಗ್ತಾ ಇರ್ತಾರೆ. ಮಡಿಕೆ ಹೊಡಿಯೋಕ್ಕೆ ಆಗೇ ಇರಲ್ಲ. ಆಮೇಲೆ ಬಾಬಿ ಅಭಿ ಇನ್ನೂ ಬಂದಿಲ್ಲ, ಬರುವ ಟೈಮಿಗೆ ಹೊಡಿಬೋದು ಅನಿಸುತ್ತೆ. ಆಮೇಲೆ ಎಲ್ಲರೂ ನಗ್ತಾ ಇರ್ತಾರೆ, ಮಡಿಕೆ ಎಳಿತಾ ಇರ್ತಾರೆ, ನಗ್ತಾ ಇರ್ತಾರೆ, ಎಳಿತಾ ಇರ್ತಾರೆ. ಡೆಕೋರೇಷನ್ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಅದಿಷ್ಟು ಜಾಗದಲ್ಲಿ ಎಷ್ಟು ಚೆಂದ ಮಾಡವ್ರೆ ನೋಡಿ. ನಿಜವಾಗ್ಲೂ ಭಾಳ ಹೂವೆಲ್ಲ ಆ ಕಡೆ ಹೂವೆಲ್ಲ ಮುಡಿಸೋದು, ತುಂಬ ಹೂವು ಗಿಡಗಳಿಡೋದು, ಮತ್ತು ಫ್ಲವರ್ ಪ್ಲ್ಯಾಂಟ್ಸ್ ಎಲ್ಲ ಡೆಕೋರೇಷನ್ ಸಿಕ್ಕಾಬಟ್ಟೆ ಅಲ್ಲಿ ತುಂಬ ಚೆನ್ನಾಗಿ ಮಾಡಿರ್ತಾರೆ. ಆಮೇಲೆ ರಾಧೆಯಾಗಿ ಕೂಡ ಹೊಡಿಯೋಕ್ಕೆ ಹೋಗುತ್ತೆ, ಆ ಹುಡುಗಿಗೂ ಕೂಡ ಆಗಲ್ಲ. ಎಷ್ಟೇ ಎಗ್ರಿ ಹೊಡೆದ್ರೂ ಆಗೋದೇ ಇಲ್ಲ. ಅಂದರೆ ಎಳೆದು ಬಿಡ್ತಾನಲ್ವ, ಸಿಗೋದೇ ಇಲ್ಲ. ಸರಿ ಓಕೆ ಅಂದ್ಕೊಂಡು ಎಲ್ಲರೂ ಹಿಂಗೆ ನಗ್ತಾ ಇರ್ತಾರೆ, ಹೊಡಿತಾ ಇರ್ತಾರೆ. ಆಗಿರೋದೇ ಇಲ್ಲ. ಬಾಬಿ ನೀ ಹೊಡಿಯೋಕ್ಕೆ ಆಗಲಿಲ್ವಲ್ಲೋ ಮಡಿಕೆನ, ಏನಪ್ಪ ಮಾಡೋದು ಅಂತ ಸ್ವರ ಅಂತಾಳೆ. ಇರಿ ಅಮ್ಮ ಮೇಡಮ್ ಹೊಡಿಯೋಣಂತೆ, ನನಗೆ ಗೊತ್ತು ಹೆಂಗೆ ಹೊಡಿಬೇಕು ಅಂತೇಳಿ, ಸುಮ್ಮನಿರಿ ಅಮ್ಮ ಮೇಡಮ್ ಅಂತ ಹೇಳುತ್ತೆ. ಆಮೇಲೆ ಅಮ್ಮ ಮೇಡಮ್ ಕಂಡ್ರಂತೂ ತುಂಬ ಇಷ್ಟ, ಓಡೋಗಿ ತಪ್ಕೊಬಿಡುತ್ತೆ. ಅಮ್ಮ ಮೇಡಮ್ ನಿಮ್ಮನ್ನು ನೋಡ್ದಲೇ ಇರೋಕ್ಕೆ ಆಗಲ್ಲ, ನೀವು ನನಗೆ ಬೇಕೇ ಬೇಕು ಅಮ್ಮ ಮೇಡಮ್ ಅಂತ. ಅವಳು ಅಷ್ಟೇ, ಅಭಿ ನಿನ್ನ ಬಿಟ್ಟಿರೋಕ್ಕಾಗಲ್ಲ, ನೀನು ಬೇಕೇ ಬೇಕು ಅಂತ ಅವಳನ್ನು ಕೂಡ ತುಂಬ ಇಷ್ಟಪಡ್ತಾಳೆ. ಬಾಬಿ ನಿನ್ನ ಬಿಟ್ಟಿರೋಕ್ಕಾಗಲ್ಲ, ನೀನು ಬೇಕೇ ಬೇಕು ಬಾಬಿ, ಜಾನು ಬಿಡೋದೇ ಇಲ್ಲ ನೋಡೋದಕ್ಕೆ, ಹಂಗೆಲ್ಲ ಹೇಳ್ತಾ ಇರುತ್ತೆ. ಅದುವೇ ನಿನ್ನ ವಿಷಯ ಎತ್ತಿದ್ರೆ ಬೈತಾಳೆ, ಹಾಗೆ ಹೀಗೆ ಅಂತ. ಆಮೇಲೆ ಸರಿ, ಈಗ ಮತ್ತೆ ಮಡಿಕೆ ಹೊಡೆಯೋ ಸ್ಪರ್ಧೆ ಬಾಬಿಗೆ ಬರುತ್ತೆ. ಆಗ ಬಾಬಿ ಬಂದು ಮಡಿಕೆ ಹೊಡಿಬೇಕು. ಅಷ್ಟೊತ್ತಿಗೆ ಅದಕ್ಕೆ ಗೊತ್ತಾಗ್ಬಿಡುತ್ತೆ, ಈ ಅಪ್ಪನೇ ರೊಕ್ಕ ಎಳೆಯೋದು, ಮಡಿಕೆ ಸಿಗಲ್ಲ ನನಗೆ, ಈಗೇನಾದ್ರು ಒಂದು ಪ್ಲ್ಯಾನ್ ಮಾಡಬೇಕು ಅಂತ ಹೇಳ್ಬಿಟ್ಟು ಆ ಮಗು ಏನು ಮಾಡುತ್ತೆ ಗೊತ್ತಾ, ಮುಂದಕ್ಕೆ ನೋಡಿಕೊಂಡು ಅಂಕಲ್ ನಾನು ಹೊಡಿತೀನಿ, ನೀವು ಹೊಡಿಬೇಡಿ ಬಿಡಿ ಅಂಕಲ್, ನಾನು ಹೊಡಿತೀನಿ ಅಂತ ಅನ್ನುತ್ತೆ. ಆ ತಕ್ಷಣಕ್ಕೆ ಅವನು ಹಗ್ಗನ ಹಂಗೆ ಹಿಡ್ಕೊಂಡು ಹಿಂತಿರುಗಿ ನೋಡ್ತಾನೆ, ಈ ಕಡೆ ಮಡಿಕೆ ಹೊಡೆದು ಬಿಡುತ್ತೆ. ಅದೊಂಥರ ಖುಷಿ ಆಗುತ್ತೆ ತಮಾಷೆಯಾಗಿ. ಹೇಗೆ ಚಾಲಾಕಿಯಿಂದ ಮಡಿಕೆ ಹೊಡೆಯುತ್ತೆ ಅಂದರೆ, ನೋಡ್ತಾ ಇದ್ದರೆ ಮಕ್ಕಳು ಎಷ್ಟು ಮೈಂಡು ಶಾರ್ಪು ಅಂದರೆ, ಎಲ್ಲ ಮಕ್ಕಳು ಅಷ್ಟೇ, ಕಂಪ್ಯೂಟರ್ ಮೈಂಡು ಇವಾಗ ಮಕ್ಕಳಿಗೆ ತುಂಬಾ, ಈ ದೊಡ್ಡವ್ರಿಗಿಂತನೂ ಮಕ್ಕಳಿಗೆ ಮೈಂಡು ತುಂಬ ಚೆನ್ನಾಗಿ ಓಡುತ್ತೆ. ಹಾಗಾಗಿ ಮಗು ಹೊಡೆದೇ ಆಗುತ್ತೆ ಮಡಿಕೆನ, ಎಲ್ಲರಿಗೂ ಖುಷಿ ಆಗ್ಬಿಡುತ್ತೆ. ಚಾವಂತಿ ಅಂತೂ ಸಿಕ್ಕಾಪಟ್ಟೆ ಖುಷಿ ಪಡ್ತಾಳೆ. ಅವಳು ನಗ್ತಾ ಇರೋ ರೀತಿ ನೋಡಿದರೆ ಗೊತ್ತಾಗುತ್ತೆ ನೋಡಿ, ಸಖತ್ ಇಷ್ಟಪಡ್ತಾಳೆ, ಸಖತ್ ಖುಷಿ ಪಡ್ತಾಳೆ. ಸ್ವರನ ಸಂಸಾರ ನೆಟ್ಟಗಾಗಬೇಕು ಅನ್ನೋದೇ ಅವಳದು ಇಂಟೆನ್ಷನ್ನು. ಅಲ್ಲಿ ಜಾನು ಇರೋದರಿಂದ ಸ್ವರನ ಸಂಸಾರ ನೆಟ್ಟಗೆ ಮಾಡೋಕ್ಕೆ ಸಾಧ್ಯ ಆಗ್ತಾನೇ ಇಲ್ಲ. ಆಫೀಸಲ್ಲಿ ಕೂಡ ವಿಷಯ ಎತ್ತಕ್ಕೆ ಹೋದ್ಲು, ಈಗ ಆಫೀಸಲ್ಲಿ ಪರ್ಸ್ನಲ್ ವಿಷಯ ಬೇಡ, ಆ ಥರ ಎಲ್ಲ ಮಾತಾಡೋದು ಬೇಡ ಅಂದ್ಬಿಟ್ಟ, ಅಲ್ಲಿಗೆ ಸ್ಟಾಪ್ ಆಯಿತು. ಇದು ಎಷ್ಟು ಮುದ್ದಾಗಿದೆ ನೋಡಿ ಬಾಬಿ, ತುಂಬ ಚೆನ್ನಾಗಿದೆ. ಕೃಷ್ಣನ ಪಾತ್ರಕ್ಕಂತೂ ಹೇಳಿ ಮಾಡಿಸಿದಂಥ ಮಗುವಾಗಿದೆ. ಓದೋದ್ರಲ್ಲೂ ಅಷ್ಟೇ, ಬರೆಯೋದ್ರಲ್ಲೂ ಅಷ್ಟೇ, ತುಂಬ ಮುಂದಾಲೋಚನೆ ಜಾಸ್ತಿ. ಜಾನು ಏನೇನು ಕ್ರಿಮಿನಲ್ ಮೈಂಡ್ ಉಪಯೋಗಿಸ್ತಾಳೆ ಅದೆಲ್ಲ ಗೊತ್ತಿರುತ್ತೆ ಅದಕ್ಕೆ. ಅಮ್ಮ ಮೇಡಮನ್ನು ನೋಡಬೇಡ ಮಾಡಬೇಡ ಅಂದರೆ ಯಾಕೆ ನೋಡಬಾರ್ದು, ಯಾಕೆ ಅದೆಲ್ಲ ಗೊತ್ತು. ಏನಕ್ಕೆ ಇವಳು ಈ ಥರ ನನಗೆ ರೆಸ್ಟ್ರಿಕ್ಷನ್ ಮಾಡ್ತಾಳೆ, ಯಾಕೆ ನೋಡಬಾರ್ದು ಅಂತ ಹೇಳ್ತಾಳೆ ಅಂತ. ಇವನಂತೂ ಜಯಪ್ರಕಾಶ್ ಖುಷಿಯಾಗಿ ಹೋಗಿರ್ತಾನೆ. ಸದ್ಯ ಚಾವಂತಿ ಜೊತೆ ನಾನು ಒಬ್ಬನೇ ಹೋಗ್ಬೋದಲ್ಲ ಅಂತ ಹೇಳ್ಬಿಟ್ಟು, ಇವತ್ತು ಲವ್ ಮಾಡೋಕ್ಕೆ ಅವಕಾಶ ಫುಲ್ ಇರುತ್ತೆ, ಹೇಳ್ಬಿಡೋಣ ಅಂದ್ಕೊಂಡು ಐಡಿಯಾ ಮಾಡ್ಕೊಂಡಿರ್ತಾನೆ. ಆದರೆ ಚಾವಂತಿ ಅಲ್ಲಿಗೆ ಹೋಗೋದೇ ಇಲ್ಲ, ಅವಳು ಇಲ್ಲಿ ಫಂಕ್ಷನ್ನಲ್ಲಿ, ಮಡಿಕೆ ಹೊಡೆಯೋ ಫಂಕ್ಷನ್ನಲ್ಲಿ ಇರ್ತಾಳೆ. ಹಾಗಾಗಿ ಅವನು ಅಲ್ಲಿ ಕಾಯೋದೇ ಆಗೋಯ್ತು, ಕಾಯ್ದಿದ್ದೇ ಬಂತು. ಇವನು ಅಭಿ ಕಾರಲ್ಲಿ ಬರ್ತಾಯಿದ್ದಾನೆ, ಇನ್ನೂ ಇದಕ್ಕೆ ಬಂದಿಲ್ಲ.
ಫಂಕ್ಷನ್ ಹತ್ರಕ್ಕೆ. ಇಲ್ಲೂ ಕೂಡ ಏನಾದ್ರು ಹೇಳ್ಬಿಟ್ಟಿರ್ತಾಳೆ ಫಸ್ಟೇ, ಬಾಬಿ ಅಪ್ಪ ಬಂದರೆ ಹೇಳ್ಬೇಡ ಬಾಬಿ, ಅಮ್ಮ ಮೇಡಮ್ ಬಂದಿದ್ದಾರೆ ಅಂತ ಹೇಳ್ಬಿಟ್ಟು ಅಂತ ಹೇಳಿರ್ತಾಳೆ. ಯಾಕೆ ಅಮ್ಮ ಮೇಡಮ್ ಹಂಗಂತೀರ ಅಂತಾನೆ. ಅಪ್ಪಗೆ ಪರಿಚಯ ಮಾಡಿಕೊಡ್ತೀನಿ ಅಮ್ಮ ಮೇಡಮ್ ಅಂತ. ಇಲ್ಲ ಬೇಡ ಬಾಬಿ, ಇನ್ಯಾವಾಗಾದರೂ ಮಾಡ್ಕೊಳ್ಳೋಣಂತೆ, ಈಗ ಬೇಡ ಬಾಬಿ, ಬಂದಿಲ್ಲ ಅಂತ ಹೇಳು ಅಂತ. ಸರಿ ಅಮ್ಮ ಮೇಡಮ್ ಹೇಳ್ತೀನಿ ಹಂಗೆ ಅಂಥೇಳಿ ಮಗು ಹೇಳುತ್ತೆ. ಆಮೇಲೆ ಹೀಗೇನೆ ಮಗುನ ಎಷ್ಟು ನೋಡಿದ್ರೂ ಅವಳಿಗೆ ತೃಪ್ತಿಯೇ ಇಲ್ಲ. ನೋಡ್ತಾ ಇದ್ದರೆ ನೋಡ್ತಾನೇ ಇರಬೇಕು ಅನಿಸುತ್ತೆ, ಮುದ್ದಾಡಬೇಕು ಅನಿಸುತ್ತೆ, ಮನೇಲೇ ಇಟ್ಕೋಬೇಕು ಅನಿಸುತ್ತೆ. ಹೀಗೆಲ್ಲ ಅವಳಿಗೆ ಆಸೆಗಳು. ಆದರೆ ಅವಳು ಮಗುನೇ ಆಗಿದ್ರೂ ಅವಳು ದೂರ ದೂರನೇ ಇರಬೇಕಾಗಿದೆ. ಆ ಮಗುನೂ ಅಷ್ಟೇ ಇಷ್ಟಪಡುತ್ತೆ. ಅಮ್ಮ ಮೇಡಮ್, ಅಮ್ಮ ಮೇಡಮ್, ಅಮ್ಮ ಮೇಡಮ್ ಅಂತ ಯಾವಾಗಲೂ ಅಮ್ಮ ಮೇಡಮ್ ಅಂತಲೇ ಜಪ ಮಾಡ್ತಾ ಇರುತ್ತೆ. ಇದಾಗಿತ್ತು ಇವತ್ತಿನ ವೀಡಿಯೋ. ನಾಳೆ ಇನ್ನೊಂದು ವೀಡಿಯೋ ಜೊತೆ ಬರ್ತೀನಿ. ನಮಸ್ಕಾರ.